ಬೇಸಿಗೆಯಲ್ಲಿ ಮೊಬೈಲ್ನಲ್ಲಿ ಮಾತಾಡ್ತಾ ನಡೀತಿರುವಾಗ ಫೋನ್ ಸಿಕ್ಕಾಪಟ್ಟೆ ಬಿಸಿ ಆಗ್ತಿರುವ ಅನುಭವ ಆಗ್ತಿದ್ಯಾ? ಹಾಗಿದ್ರೆ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಮೊಬೈಲ್ ಯಾಕೆ ಇಷ್ಟೊಂದು ಬಿಸಿ ಆಗುತ್ತೆ? ಬೇಸಿಗೆಗೂ ಮೊಬೈಲ್ ಬಿಸಿ ಆಗೋದಕ್ಕೂ ಸಂಬಂಧವಿದೆಯಾ? ಇದರ ಅಪಾಯಗಳೇನು ಅನ್ನೋದ್ರ ಬಗ್ಗೆ ವಿವರಿಸ್ತೇನೆ. ನಾನು ಶ್ವೇತಾ. ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಈಗಿನ ದುನಿಯಾದಲ್ಲಿ ಹಿಡಿದದಕ್ಕೆ ಮುಟ್ಟಿದಕ್ಕೆಲ್ಲ ಮೊಬೈಲ್ ಬೇಕೇ ಬೇಕು. ಆದ್ರೀಗ ಬೇಸಿಗೆ ಬಂದ್ಬಿಟ್ಟಿದೆ. ಈ ಬೇಸಿಗೆಯಲ್ಲಿ ಸ್ವಲ್ಪ ಹೊರಗೆ ಓಡಾಡಿದ್ರೆ ಸಾಕು, ಕೇವಲ ನೆತ್ತಿ ಮೇಲಿನ ಸೂರ್ಯ ಮಾತ್ರ ಸುಡೋದಲ್ಲ, ಕೈಯಲ್ಲಿರುವ ಮೊಬೈಲ್ ಕೂಡ ಸುಡೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ಕಾರಣ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲದೆ ಬೇರೇನೂ ಅಲ್ಲ. ನೇರವಾಗಿ ಸೂರ್ಯನ ಬಿಸಿಲು ಮೊಬೈಲ್ ಮೇಲೆ ಬಿದ್ದಾಗ ಅದು ಸಿಕ್ಕಾಪಟ್ಟೆ ಹೀಟ್ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನಿಮ್ಮ ಮೊಬೈಲ್ ಸೂರ್ಯನ ಶಾಖವನ್ನ ಹೀರಿಕೊಳ್ಳಲು ಶುರು ಮಾಡುತ್ತೆ. ಇದಕ್ಕಾಗಿಯೇ ಸೂರ್ಯನ ಶಾಖ ನೇರವಾಗಿ ಮೊಬೈಲ್ ಮೇಲೆ ಬೀಳೋದನ್ನ ತಪ್ಪಿಸಿ. ಜೊತೆಗೆ ಒಮ್ಮೆ ನೀವು ಮೊಬೈಲ್ ಹೀಟ್ ಆಗೋದಕ್ಕೆ ಶುರುವಾಗಿದೆ ಅಂತ ಗೊತ್ತಾದ ತಕ್ಷಣ ಅದರ ಬಳಕೆ ನಿಲ್ಲಿಸಿ. ಫೋನ್ನಲ್ಲಿ ಮಾತಾಡ್ತಿರುವಾಗಲೇ ಬಿಸಿ ಆಗ್ತಿದೆ ಅಂತಾದ್ರೆ ಕಾಲ್ ಕಟ್ ಮಾಡಿ. ಫ್ಯಾನ್ ಅಥವಾ AC ಇದ್ದಲ್ಲಿ ಸ್ವಲ್ಪ ಹೊತ್ತು ಫೋನ್ಗೆ ಗಾಳಿ ತಾಗುವಂತೆ ಇಡಿ. ಇದರಿಂದ ಬೇಗನೆ ನಿಮ್ಮ ಮೊಬೈಲ್ ಕೂಲ್ ಆಗುತ್ತೆ. ಆದ್ರೆ ಹೀಟ್ ಆಗ್ತಿದ್ರು ತಲೆ ಕೆಡಿಸಿಕೊಳ್ಳದೆ ಅದನ್ನೇನಾದ್ರೂ ಚಾರ್ಜ್ಗೆ ಇಟ್ಟು ಮಾತು ಮುಂದುವರಿಸಿದ್ರೆ ನಿಮ್ಮ ಮೊಬೈಲ್ ಬ್ಲಾಸ್ಟ್ ಆಗಬಹುದು. ಇದನ್ನು ತಪ್ಪಿಸಬೇಕು ಅಂದ್ರೆ ನಿಮ್ಮ ಮೊಬೈಲ್ ಬ್ಯಾಟರಿ ಬಗ್ಗೆ ತಿಳಿದುಕೊಳ್ಳೋದು ಅತ್ಯಗತ್ಯ. ಸಾಮಾನ್ಯವಾಗಿ ಮೊಬೈಲ್ ಹೀಟ್ ಆಗೋದಕ್ಕೂ ಚಾರ್ಜಿಂಗ್ ನಲ್ಲಿ ಇರುವಾಗ ಫೋನ್ ನಲ್ಲಿ ಮಾತಾಡ್ತಾ ಕುಳಿತಾಗ ಅದರಲ್ಲೂ ಬೇರೆ ಕಂಪನಿಗಳ ಮೊಬೈಲ್ ಚಾರ್ಜರ್ ಅನ್ನ ಬಳಸಿದ್ರೆ ಅಪಾಯ ಮತ್ತಷ್ಟು ಜಾಸ್ತಿ. ಅದಕ್ಕಾಗಿ ಯಾವ ಕಂಪನಿಯ ಮೊಬೈಲ್ ಬಳಸ್ತಿದ್ದೀರೋ ಅದೇ ಕಂಪನಿಯ ಚಾರ್ಜರ್ ಅನ್ನ ಬಳಸೋದು ಕೂಡ ಉತ್ತಮ. ಇನ್ನು ಮೊಬೈಲ್ ಚಾರ್ಜಿಂಗ್ ನಲ್ಲಿ ಇರುವಾಗ ಯಾವುದೇ ಕಾರಣಕ್ಕೂ ಅದನ್ನ ಬಳಸಬಾರದು. ಇದರ ಜೊತೆಗೆ ಮೊಬೈಲ್ ಬಳಸ್ತಿರುವಾಗ ಸಿಕ್ಕಾಪಟ್ಟೆ ಮೊಬೈಲ್ ಬಿಸಿ ಆಗ್ತಿದೆ ಅಂತಾದ್ರೆ GPS ಲೊಕೇಶನ್ ಮತ್ತು ಬ್ಲೂಟೂತ್ ಗಳನ್ನ ಆಫ್ ಮಾಡಿ. ಇದರಿಂದಾಗಿ ಮೊಬೈಲ್ ಬ್ಯಾಟರಿ ಹಾಗೂ ಪ್ರೊಸೆಸರ್ ಮೇಲಿನ ಒತ್ತಡ ಕಡಿಮೆಯಾಗಿ ಮೊಬೈಲ್ ಸ್ವಲ್ಪ ಕೂಲ್ ಆಗುತ್ತೆ. ಇದೇ ವೇಳೆ ಮೊಬೈಲ್ ಸ್ಕ್ರೀನ್ ನ ಬ್ರೈಟ್ನೆಸ್ ಕಡಿಮೆ ಮಾಡೋದು ಕೂಡ ಒಳ್ಳೆಯದು. ಇದು ಕೂಡ ಮೊಬೈಲ್ ನ ಸ್ಕ್ರೀನ್ ಸಿಕ್ಕಾಪಟ್ಟೆ ಹೀಟ್ ಆಗೋದನ್ನ ತಪ್ಪಿಸುತ್ತೆ. ಇದರ ಜೊತೆಗೆ ನೀವು ಬಳಸದೇ ಇರುವ ಆಪ್ಗಳಿದ್ರೆ ಅವುಗಳನ್ನ ಡಿಲೀಟ್ ಮಾಡೋದು ಕೂಡ ಒಳ್ಳೆಯದು. ಯಾಕಂದ್ರೆ ಇಂತಹ ಆಪ್ಗಳು ನಿಮ್ಗೆ ಗೊತ್ತಿಲ್ಲದಂತೆ ಕಾರ್ಯನಿರ್ವಹಿಸುತ್ತಾ ಬ್ಯಾಟರಿಯನ್ನು ಬಳಸಿಕೊಳ್ಳುತ್ತಿರ್ತವೆ. ಇಂತಹ ಸಿಂಪಲ್ ಕ್ರಮಗಳಿಂದ ನಿಮ್ಮ ಮೊಬೈಲ್ ಕೂಲ್ ಆಗಿರುವಂತೆ ನೋಡಿಕೊಳ್ಳೋದು ಉತ್ತಮ. ನಿಮ್ಮ ಮೊಬೈಲ್ ಬಗ್ಗೆ ನೀವು ಮೊದಲು ಎಚ್ಚರಿಕೆಯಿಂದ ಇರೋದು ಅತ್ಯಗತ್ಯ. ಇಲ್ಲದೆ ಹೋದ್ರೆ ಮೊಬೈಲ್ ಬ್ಲಾಸ್ಟ್ ಆದಾಗ ಅದರ ನೇರ ಪರಿಣಾಮ ಎದುರಿಸುವ ಮೊದಲ ವ್ಯಕ್ತಿ ನೀವೇ ಆಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.